ಫೈನಲಿ ಒಂದು ಕೂಲ್ ವೆದರ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನಮ್ಮ ನಂದಿ ಬೆಟ್ಟದಲ್ಲಿರೋ ನಂದಿ ದೇವಸ್ಥಾನ ದರ್ಶನಕ್ಕೆ ಬಂದೇ ಬಿಟ್ವಿ. ಗೈಸ್ ನೋಡ್ಬೋದು ನಂದಿ ಹಿಲ್ಸ್ ವ್ಯೂಸ್, ಇಲ್ಲಿಂದ ವ್ಯೂ ಮಸ್ತಾಗಿದೆ ನೋಡ್ಬೋದು. ಹಾಗೆ ಈ ಸುಂದರವಾದ ವ್ಯೂ ನೋಡ್ಕೊಂಡು ಹಾಗೆ ಪಕ್ಕದಲ್ಲಿ ಐತಿಹಾಸಿಕ ಗುಹೆ ತರ ಇರುವಂತ ಒಂದು ಮನೆ, ಬ್ರಹ್ಮಾಶ್ರಮ ಅಂತ ಒಂದು ಮನೆಯನ್ನ ನೋಡಲು ಹೊರಟು. ಸರ್ ಅದು ಸ್ಲಿಪ್ಪರ್ಸ್ ಈ ಕಡೆ ಯಾವತ್ತೂ ಇಡಲ್ಲ ಅಂತ ರಾಶಿಂಡರು. ಹಾಗೆ ಗುಹೆ ನೋಡ್ಕೊಂಡು ಒಂದ್ ಸ್ವಲ್ಪ ಹಾಡು ಕೇಳೋಣ ಅಂತ ಹಾಡು ಹಾಕ್ತಾ ಇದೀವಿ. ಗೈಸ್ ಲಿಟ್ರಲಿ ಯಾವ ತರ ಬ್ರೀಸ್ ಅಂದ್ರೆ ಲಿಟ್ರಲಿ ಸ್ಪೀಕರೇ ಶೇಕ್ ಆಗ್ತಾ ಇತ್ತು, ಆ ಲೆವೆಲ್ ಒಂದು ಮಂಜಿತ್ತು ಅನ್ಕೊಳ್ಳಿ. ಒಟ್ಟಿನಲ್ಲಿ ನಮಗೆ ಸುಮಾರು 9 ರಿಂದ 10 ಗಂಟೆವರೆಗೂ ಇದೇ ತರ ಒಂದು ಕೂಲ್ ಮಂಜಿರೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತು, ವಿಚ್ ಇಸ್ ಬ್ಯೂಟಿಫುಲ್ ಅನ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಒಂದಷ್ಟು ಕಾಂಟೆಂಟ್ ಶೂಟ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಶೂಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮ್ 10 ಗಂಟೆ ಆದ್ರೂ ಈ ಮಂಜು ಮಾತ್ರ ಕಡಿಮೆ ಆಗೇ ಇಲ್ಲ. ಹಾಯ್ ಗಾಯ್ಸ್, ನಾನು ನಿಮ್ಮ ಮನೆ ಮಗ ಕನ್ನಡಿಗ ನಂದಿ ಹಿಲ್ಸಿಗೆ ಬಂದಿದ್ದೀನಿ. ಇಲ್ಲಿ ಚೇರ್ ನಂಬರ್ 26 ಬಂದೆ. ಈ ಕಡೆ ಹಂಗೆ ವ್ಯೂ ನೋಡ್ಕೊಂಡು ಇಲ್ಲಿ ಬಂದರೆ ಒಂದು ಗಿಡ ಸಿಕ್ತು ನೋಡಿ, ಇದೆ ಆ ಗಿಡ. ಆ ಗಿಡ ಮೇಲೆಲ್ಲ ಹೆಸರುಗಳು ಬರ್ತಿದ್ದಾರೆ, ಪ್ರಿಯಾ, ದಿಯಾ, ಮನು, ಮೀನು, ಈ ಥರ ಎಲ್ಲ ಬರ್ದಿದ್ದೀರಾ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಹೆಸರು ಬರ್ದಿರೋರು ಈ ಜಾಗಕ್ಕೆ ಬಂದು. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ ಏನೋ, ಈ ಗಿಡ ಒಂದು ಡಿಸೈನ್ ಇದ್ರೆ ಅದ್ರ ಮೇಲೆ ಬರ್ದಿ ಇವ್ರೊಂದು ಡಿಸೈನ್ ಕೊಟ್ಬಿಟ್ಟವ್ರೆ. ಏನೋ ಮಾಡಿ ಒಟ್ನಲ್ಲಿ ಪರಿಸರನ ಮಾತ್ರ ಅಫೆಕ್ಟ್ ಮಾಡಬೇಡಿ, ನಿಮ್ಮ ಅಕ್ಕಪಕ್ಕ ಪರಿಸರನ ಚೆನ್ನಾಗಿ ಇಟ್ಕೊಳ್ಳಿ. ಸರಿ ಅಂತ ಅಲ್ಲಿಂದ ಸೀದಾ ನಾವು ಹೊರಟಿದೆ ಈಶಾ ಟೆಂಪಲ್ಗೆ. ಹಂಗೆ ಆ ದೇವಸ್ಥಾನ ನೋಡ್ಕೊಂಡು ಅಲ್ಲಿರುವಂಥ ಬೆಟ್ಟದ ಮೇಲಿನ ಒಂದು ವ್ಯೂ ನೋಡ್ಕೊಂಡು ಅಂದವೇ ಆರೋಗ್ಯಕ್ಕೆ ಒಳ್ಳೆಯದಂತ ಒಂದಷ್ಟು ಫ್ರೂಟ್ಸ್ ತಿನ್ಕೊಂಡು ಸೀದಾ ಬೆಂಗಳೂರು ಕಡೆ ಬಂದ್ವಿ. ನೋಡಿದ್ರಲ್ಲ, ಇದಾಗಿತ್ತು ನಂದಿ ಹಿಲ್ಸ್ನ ಮಿನಿ ವ್ಲಾಗು. ಇನ್ನೂ ಯಾರ್ಯಾರು ನಂದಿ ಹಿಲ್ಸ್ನ ವಿಸಿಟ್ ಮಾಡಿಲ್ಲ, ಅಕ್ಕಪಕ್ಕ ಯಾರ್ಯಾರು ಇದ್ದೀರಾ, ದಯಮಾಡಿ ನಂದಿ ಹಿಲ್ಸ್ನ ವಿಸಿಟ್ ಮಾಡಿ. ಯು ಗೈಸ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಸಖತ್ ಎಕ್ಸ್ಪೀರಿಯನ್ಸು, ಮಸ್ಟ್ ವಾಚ್ ಪ್ಲೇಸ್ ಅಂತೀನಿ. ಹುಡುಗರಿಂದ ವಯಸ್ಸಾಗಿರೋವರೆಗೂ, ಫ್ರೆಂಡ್ಸು, ಫ್ಯಾಮಿಲಿ, ಕಪಲ್ಸು, ಪ್ರತಿಯೊಬ್ಬರಿಗೂ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಹೋಗಿ ವಿಸಿಟ್ ಮಾಡಿ. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.